ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ, ಕ್ಷಮಿಸಿ, ಇವತ್ತು ರೆಸಿಪಿ ಅಲ್ಲ. ಈಗಿನ ಕಾಲದಲ್ಲಿ ಕೂದಲು ತುಂಬ ಉದುರುತ್ತೆ. ಆ ಕೂದಲು ಉದುರೋದು ಕಮ್ಮಿ ಮಾಡಲಿಕ್ಕೆ ಒಂದು ಎಣ್ಣೆನ ರೆಡಿ ಮಾಡಿದ್ದೀನಿ. ಬನ್ನಿ, ಈ ಎಣ್ಣೆನ ಯಾವ ಥರ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡ್ಕೊಂಡ್ಬಿಟ್ಟು ಬಂದುಬಿಡೋಣ. ಇಲ್ಲಿ ನಾನು ಅರ್ಧ ಲೀಟ್ರು ಗಾಣದಿಂದ ತಯಾರಿಸಿರುವ ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ. 1/4 ಲೀಟರ್ನಷ್ಟು ಹರಳೆಣ್ಣೆ, ಇದು ಕೂಡ ಗಾಣದಲ್ಲಿ ತಯಾರಿಸಿರೋದು, ಪ್ಯೂರ್ ಆಗಿದೆ. 6 ಬೆಟ್ಟದ ನೆಲ್ಲಿಕಾಯಿ, 2 ಚಮಚದಷ್ಟು ಮೆಂತ್ಯ ಕಾಳು, 2 ಚಮಚದಷ್ಟು ಕಪ್ಪು ಜೀರಿಗೆ, ಇದನ್ನು ಕಲೋಂಜಿ ಅಂತ ಕೂಡ ಕರೀತಾರೆ, ಬಿಳಿ ದಾಸವಾಳದ ಹೂವು ಹಾಗೂ ಎಲೆ. ಇಲ್ಲಿ ನೋಡಿ, ಇದೇ ವಿಶೇಷವಾಗಿರೋದು. ಇದನ್ನು ಜಟಾಮಾನಸಿ ಅಂತ ಕರೀತಾರೆ. ಈ ಬೇರನ್ನು ಹಾಕೋದ್ರಿಂದ ತುಂಬಾ ಉಪಯೋಗಗಳುಂಟು. ಮುಂದೆ ಇದರ ಬಗ್ಗೆ ನಾನು ಹೇಳ್ತೀನಿ. ಇದಿಷ್ಟು ಸಾಮಗ್ರಿಗಳು. ಮಿಕ್ಸರ್ ಜಾರ್ಗೆ 2 ಚಮಚದಷ್ಟು ಮೆಂತೆ, 2 ಚಮಚದಷ್ಟು ಕಪ್ಪು ಜೀರಿಗೆ, ಎರಡನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ತರಿಯಾಗಿ ಮಾಡ್ಕೋಬಾರ್ದು. ಬೆಟ್ಟದ ನೆಲ್ಲಿಕಾಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ನುಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು. ದಾಸವಾಳದ ಎಲೆ ಹಾಗೂ ಹೂವನ್ನು ಕೂಡ ರುಬ್ಕೋಬೇಕು ನುಣ್ಣಗೆ. ಇಲ್ಲಿ ದಾಸವಾಳದ ಹೂವು ನಿಮಗೇನಾದರೂ ಸಿಕ್ಕಿಲ್ಲ ಅಂದರೆ ದಾಸವಾಳದ ಪುಡಿ, ಹೂವಿನ ಪುಡಿ ಸಿಗುತ್ತೆ, ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ. ನೆಲ್ಲಿಕಾಯಿ ಸಿಗಲಿಲ್ಲ ಅಂದರೂ ಕೂಡ ನೆಲ್ಲಿಕಾಯಿ ಪುಡಿನೂ ಸಿಗುತ್ತೆ, ಇದನ್ನು ಕೂಡ ಉಪಯೋಗಿಸ್ಕೋಬೋದು. 1 ಕಪ್ಪಿನಷ್ಟು ಕರಿಬೇವಿನ ಸೊಪ್ಪು. ನೋಡಿ, ಇದನ್ನು ರುಬ್ಬಿದ್ದಾಯಿತು. ಇದು ದಾಸವಾಳದ ಪೇಸ್ಟ್. ಅಗಲವಾದ ಪಾತ್ರೆಯಲ್ಲಿ ಅರ್ಧ ಲೀಟ್ರು ಗಾಣದಿಂದ ತಯಾರಿಸಿದ ಕೊಬ್ಬರಿ ಎಣ್ಣೆ ಹಾಗೂ 1/4 ಲೀಟರ್ನಷ್ಟು ಹರಳೆಣ್ಣೆನ ಸ್ಕಿಪ್ ಕೂಡ ಮಾಡ್ಕೋಬೋದು. ಮೊದಲಿಗೆ ನೆಲ್ಲಿಕಾಯಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಹಾಕ್ಕೋಬೇಕು. ಹಾಗೂ ದಾಸವಾಳ ಎಲೆ ಹಾಗೂ ಹೂವನ್ನು ಕೂಡ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಸೇರಿಸ್ಕೋಬೇಕು. ಮಂದ ಊರಿನಲ್ಲಿ 5ರಿಂದ 10 ನಿಮಿಷ ಕುದಿಸ್ಕೋಬೇಕು. 5 ನಿಮಿಷದ ನಂತರ ಈ ಥರ ನೊರೆ ಬರುತ್ತೆ ನೋಡಿ, ಆ ಥರ ಮೇಲೆ ಉಕ್ಕಿ ಬರುತ್ತೆ. ಈ ಸಮಯದಲ್ಲಿ ಮೆಂತೆ ಹಾಗೂ ಕಲೋಂಜಿ, ಕಪ್ಪು ಜೀರಿಗೆನ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ, ಹಾಕ್ಕೋಬೇಕು. ಜಟಾಮಾನಸಿ. ಈ ಬೇರನ್ನು ಉಪಯೋಗಿಸೋದ್ರಿಂದ ತಲೆ ಒಳಗೆ ಫಂಗಲ್ ಇನ್ಫೆಕ್ಷನ್ನು ಹಾಗೂ ಸ್ಟ್ರೆಸ್ ಆಗಿರುತ್ತಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ನೀವು ತಿಳಿಬೇಕು ಅಂದರೆ ಗೂಗಲಲ್ಲಿ ಚೆಕ್ ಮಾಡಿ. ಬೇರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕೊನೆಗೆ ಕರಿಬೇವಿನ ಸೊಪ್ಪು. ನೋಡಿ, ಕಲರ್ ಈ ಥರ ಚೇಂಜ್ ಆಗಬೇಕು, ಅದು ಕಪ್ಪಾಗಬೇಕು. ಬರ್ತಾ ಬರ್ತಾ ಅಲ್ಲಿವರೆಗೂ ಕುದಿಸ್ಕೋಬೇಕು. ಸುಮಾರು ಒಂದು 20 ನಿಮಿಷಗಳ ಕಾಲ ಕುದಿಸ್ಕೊಂಡ ನಂತರ ಈ ಥರ ಆಗುತ್ತೆ. ಇದನ್ನು ಮುಚ್ಚಿಟ್ಟು ಬಿಡಬೇಕು. ಆರಿದ ನಂತರ ಬಟ್ಟೆ ಅಥವಾ ಈ ಥರ ಜರಡಿಯ ಸಹಾಯದಿಂದ ಶೋಧಿಸ್ಕೋಬೇಕು. ನೋಡಿ, ಈ ಥರ ಎಲ್ಲ ಒತ್ತಿ ತಕ್ಕೋಬೇಕು. ಈ ಥರ ಒಣಗಿರೋ ಪುಡಿ ಮಾತ್ರ ಬರಬೇಕು.
ಸುಮಾರು ನಾನು 3/4 ಲೀಟ್ರ್ನಷ್ಟು ಎಣ್ಣೆನ ಯೂಸ್ ಮಾಡಿದ್ದೀನಿ. ಇಲ್ಲಿ ಅರ್ಧ ಲೀಟರ್ನಷ್ಟು ಬಂದಿದೆ. ಇದಂತೂ ತುಂಬಾ ಇಂಪಾರ್ಟೆಂಟ್. ರೋಸ್ಮೆರಿ ಆಯಿಲ್ ಅಂತ. ಇದನ್ನು ನೀವು ಆಯಿಲನ್ನು ಅಪ್ಲೈ ಮಾಡಬೇಕಾದ್ರೂ ಹಚ್ಕೋಬೋದು. ಇಲ್ಲ ಅಂದರೆ ಸೊ ಇದರಲ್ಲೇ ಮಿಕ್ಸ್ ಮಾಡಿಟ್ಕೊಂಡ್ಬಿಡ್ಬೇಕು. ಮರ್ತೋಗುತ್ತೆ. ಆದ್ದರಿಂದ ನಾನು ಇದರಲ್ಲೇ ಮಿಕ್ಸ್ ಮಾಡಿಟ್ಕೊಳ್ತೀನಿ. ಸುಮಾರು ಒಂದು 2 ಚಮಚದಷ್ಟು ಹಾಕಿದರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬಾಟಲ್ನಲ್ಲಿ ತುಂಬಿಟ್ಕೊಂಬಿಟ್ರೆ ಇದನ್ನು ನೀವು ವಾರದಲ್ಲಿ 2 ಸರಿ ಹಚ್ಕೊಳೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಈ ಥರ ಎಣ್ಣೆನ ರೆಡಿ ಮಾಡ್ಕೊಂಡಿರೋದು ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನು ಮಾಡಿ.